ವೆಲ್ಕಮ್ ಬ್ಯಾಕ್. ಮಡೆನೂರು ಮನು ಮೇಲಿನ ಕೇಸನ್ನ ಯುವತಿ ಹಿಂಪಡ್ಕೊಂಡಿದ್ದಾರೆ. ನಟ ಮನು ಮೇಲೆ ಅತ್ಯಾಚಾರ ಕೇಸನ್ನ ಈ ಯುವತಿ ಹಾಕಿದ್ರು. ಈ ಹಿಂದೆ ಮನು ಮೇಲೆ ನಂಬಿಕೆ ದ್ರೋಹದ ಆರೋಪ ಮಾಡಿದ್ರು. ಧಾರವಾಡ ಹೈಕೋರ್ಟ್ನಲ್ಲಿ ಇಬ್ಬರು ಕಾಂಪ್ರಮೈಸ್ ಆಗಿದ್ದಾರೆ, ಒಪ್ಪಂದ ಮಾಡ್ಕೊಂಡಿದ್ದಾರಂತೆ ಇಬ್ರು, ಯುವತಿ ಹಾಗೂ ಮನು. ಕೇಸ್ ಕ್ಲೋಸ್ ಆಗಿದೆ. ಈ ಹಿಂದೆ ನನ್ನ ಮೇಲೆ ಅತ್ಯಾಚಾರ ಆಗಿದೆ, ರೇಪ್ ಆಗಿದೆ ಅಂತ ಹೇಳಿ ಆ ಮಹಿಳೆ ಹೇಳ್ಕೊಂಡಿದ್ರು. ಮಡೆನೂರು ಮನು ವಿರುದ್ಧ ಆರೋಪ ಮಾಡಿದ್ರು. ಈಗ ಅಂಥದ್ದೇನೂ ಇಲ್ಲ ಅಂತ ಹೇಳಿದಾಳಂತೆ, ಕಾಂಪ್ರಮೈಸ್ ಆಗಿದ್ದಾರೆ. ಅದು ಹೇಗೆ ಒಮ್ಮೆ ಅತ್ಯಾಚಾರ ಆಗೋದು, ಇವಾಗ ಮತ್ತೆ ಕಾಂಪ್ರಮೈಸ್ ಆಗೋದು? ಇವಾಗ ಹಾಗಾದರೆ ಅತ್ಯಾಚಾರ ಇಲ್ವಾ? ಮತ್ತು ಮಿಂಚು ಅವ್ರದ್ದು ಕೇಸು ಹೈಕೋರ್ಟ್ ಧಾರವಾಡದಲ್ಲಿ ಬಂದಿತ್ತು. ಇಲ್ಲಿ ಅವರು ಕಾಂಪ್ರಮೈಸ್ ಮಾಡಿ ಒಪ್ಪಂದದಿಂದ ಕೇಸ್ ಕ್ಲೋಸ್ ಆಗಿದೆ. ಕ್ವಾಶ್ ಆಗಿದೆ ಮೇಡಮ್, ಕ್ವಾಶ್ ಆಗಿದೆಯಲ್ಲ, ಕಾಂಪ್ರಮೈಸ್ ಬಗ್ಗೆ ನೀವು ಹೇಳಿ. ಕಾಂಪ್ರಮೈಸ್ ಆಗಿದೆ, ಮನಸ್ಫೂರ್ತಿಯಾಗಿ ಮಾಡ್ಕೊಟ್ಟಿದ್ಯಲ್ವಾ, ಖುಷಿಯಿಂದನೂ. ಸರಿ, ಈ ಒಂದು ಭಾಷೆಗೆ ಸುಮಾರು ಸಪೋರ್ಟ್ ಮಾಡಿದಂಥ ವಕೀಲರಾದಂಥ ನಮ್ಮ ವೆಂಕಟಾಚಲಪತಿ ಸರ್, ಸಿದ್ದೇಶ್ವರ್ ಸರ್, ಹಾಗೆ ನಮ್ಮ ಯಶಸ್ವಿನಿ ಅಕ್ಕ, ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಇವರು ಲಾಯರ್ ಪ್ರವೀಣ್ ಸರ್, ಆಮೇಲೆ ಅಲೋಕ್ ಸರ್, ಎಲ್ರಿಗೂ ಕೂಡ ಧನ್ಯವಾದ. ನಮಸ್ತೆ. ಮನು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.